ಸೊ ಹೋಮ್ ಸಿಕ್ನೆಸ್ ಇತ್ತು, ಸ್ವಲ್ಪ ಏನು ತುಂಬಾನೇ ಇತ್ತು. ಅದು ಹೋಮ್ ಸಿಕ್ನೆಸ್ ವಾರ ಆದ ತಕ್ಷಣ ಮನೆಗೆ ಬರ್ತಿದೆ. ಸೊ ಸೆಕೆಂಡ್ ಪಿ ಯು ಅಲ್ಲಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಮಂಡೇ ಮಾರ್ನಿಂಗ್ ಫಸ್ಟ್ ಪೀರಿಯಡ್ ಅಲ್ಲಿ ನಾನು ಬಸ್ಸಿಂದ ಬರುವಾಗಲೇ ಹಾಫ್ ಅನ್ ಅವರ್ ಲೇಟ್ ಪ್ರಾಕ್ಟಿಕಲ್ ಇದೆ. ಎನಿಹೋ ಐ ಹ್ಯಾವ್ ಪಾಸ್ಡ್ ಬಟ್ ನಾಟ್ ಗೆಟ್ ದ ಸೀಟ್ ಆಫ್ ಮೆಡಿಕಲ್. ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ನೀನು ಯಾವುದಾದ್ರೂ ಓದು, ನೀನು ಇಷ್ಟ ಬಂದಿದ್ದು ಓದು, ಆದರೆ ಅದನ್ನೇ ಬೇಕು ಅಂತ ಹೇಳಿ ಮಾಡಬೇಡ, ಫಸ್ಟ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರು. ಅದಕ್ಕೆ ರಿಜೆಕ್ಟ್ ಮಾಡಲಿಲ್ಲ. ಅಧ್ಯಯನ ಮಾಡಿದ್ರು, ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಗ್ಯಾರಂಟಿ ಸಕ್ಸಸ್ ಇರುತ್ತೆ. ನಾನು ಮೊದಲಿಂದ ನೋಡಿ, ನಂದು ಸೈನ್ಸ್ ಅಲ್ಲಿ ಯಾವಾಗಲೂ 80s ಇದ್ರೆ ಬೇರೆ ಸಬ್ಜೆಕ್ಟ್ 90s ಇರುತ್ತೆ, ಎಲ್ಲ 90, 95 ಇರುತ್ತೆ. ಸೈನ್ಸ್ ಅಲ್ಲಿ ಮಾತ್ರ 80, 81 ಹಾಗೆ ಬರ್ತಿತ್ತು. ಅದೇನೋ ಕಲಿಕೆಯಲ್ಲಿ ಇಂಟ್ರೆಸ್ಟ್, ಆರ್ಟ್ಸ್ ಬಗ್ಗೆನೇ ಇಂಟ್ರೆಸ್ಟ್ ಜಾಸ್ತಿ. ಸೈನ್ಸ್ ತಗೊಂಡಿದ್ದು ಹೌದು, ಆದ್ರೆ ಓದಿದ್ದು ಮಾತ್ರ ಇದು. ಅಂದ್ರೆ ನಮ್ಮ ಏಕಾಗ್ರತೆ ಯಾವಾಗಲೂ ಬ್ಲೂ ಇಂಕ್ ಅಲ್ಲಿ ಬರೆಯೋರು ಮುಂದೆ ಗ್ರೀನ್ ಇಂಕ್ ಪೆನ್ ಅಲ್ಲಿ ಬರೆಯೋರು ಅಂತಾರಾಗಿ ಅಂತ. ಅದರ ಅರ್ಥ ಗೆಜೆಟೆಡ್ ಆಫೀಸರ್ ಆಗಿ ಅಂತ ಹೇಳಿ. ಅಂದ್ರೆ ಹೈ ಪೋಸ್ಟಿಗೆ ನೀವು ಹೋಗಿ ವಿದ್ಯಾರ್ಥಿಗಳು ಕನಸು ಕಾಣಬೇಕು. ಕನಸನ್ನ ಯಾವ ರೀತಿ ಅಂದ್ರೆ ತಾನು ಒಳ್ಳೆಯ ಹುದ್ದೆಯಲ್ಲಿದ್ದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಸಮಾಜಕ್ಕೆ ಒಳ್ಳೆಯ ಹೆಸರನ್ನ ತರಬೇಕು ಅಂತ ಆ ರೀತಿಯ ಕನಸನ್ನ ಕಾಣಬೇಕು ಅಂತ ಹೇಳ್ತಿದ್ರು. ಹಾಗೆ ಈಗ ಲಿಫ್ಟ್ ಅನ್ನೇ ಯೂಸ್ ಮಾಡ್ತಾರೆ, ಬಟ್ ನಾನು ಹೇಳೋದು ಸ್ಟೆಪ್ಸ್ ಯೂಸ್ ಮಾಡಿ ಅಂತ. ಸ್ಟೆಪ್ಸ್ ಅಂದ್ರೆ ದ ಬೆಸ್ಟ್ ಎಫರ್ಟ್ ಇದ್ರೆ ಸಕ್ಸಸ್ ಗ್ಯಾರಂಟಿ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರಿನ್ಸಿಪಾಲ್ ಮತ್ತೆ ಲೆಕ್ಚರರ್ ಹೇಳಿದ್ರು ನನಗೆ, ನಾವು ಟೈಮ್ ಟೇಬಲ್ ಅಳವಡಿಸಿದ್ದೀವಿ, ಬೆಳಿಗ್ಗೆ ಎದ್ಬಿಟ್ಟು ಯೋಗ ಎಲ್ಲ ಇದು ಮಾಡಿಸ್ತೇವೆ, ಧ್ಯಾನ ಮಾಡಿಸ್ತೇವೆ, ನಂತರ ಲೈಬ್ರರಿಯಲ್ಲಿ ಹೋಗಿ ಸ್ಟಡೀಸ್ ಮಾಡ್ತಾರೆ, ನಂತರ ಟಿಫನ್ ಮಾಡಿಕೊಂಡು ಓಕೆ ಹಾಸ್ಟೆಲಲ್ಲಿ ಇರೋರು ಇಷ್ಟು ಜನ, ಉಳಿದವರೆಲ್ಲ ಅಪ್ ಆ್ಯಂಡ್ ಡೌನ್ ಅಂದರೆ ಚಂದ್ರಪಟ್ಟಣ ಅಂತ. ಸೊ ಹಾಸ್ಟೆಲಲ್ಲಿ ಇದ್ದವರು ಯಾರು ಒಬ್ಬರಾದ್ರೂ ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ವಸತಿ ಶಾಲೆಯಲ್ಲಿ ನಡೆಯುವಂತ ಅವಘಡಗಳು ಇರಬಹುದು, ಎಲ್ಲವೂ ಬರುತ್ತೆ. ನಾವೊಂದು 10 ನಿಮಿಷ ಬಿಡುವು ಮಾಡ್ಕೊಂಡು ನೀವು ಪೇಪರ್ ಓದಿದ್ರೆ ನಿಮ್ಮ ಬುದ್ಧಿನೂ ಚೆನ್ನಾಗುತ್ತೆ, ಕಾನೂನು ಬಗ್ಗೆನೂ ತುಂಬಾ ತಿಳ್ಕೊಂತೀರಾ ಅಂತ ಹೇಳಿದನ್ನ ಬಳಕೆ ಮಾಡೋದು, ಅದನ್ನ ಬಳಸೋದಾಗ್ಲಿ, ಸಾಗಾಣಿಕೆ ಮಾಡೋದಾಗ್ಲಿ, ಇಟ್ಕೊಳ್ಳೋದಾಗ್ಲಿ ಎಲ್ಲವೂ ಕೂಡ ಕಾನೂನಿನಿಂದ ಅಪರಾಧ. 1985ನೇ ಇಸ್ವಿಯಲ್ಲಿ ಅದನ್ನ ಬಳಸೋದು ಎಲ್ಲನೂ ನಿಷೇಧ ಮಾಡಿದೆ ಕಾನೂನು.